ಓಕೆ. ಇಂಟರ್ನೆಟ್ ಕನೆಕ್ಷನ್ಗೆ ಲ್ಯಾನ್ ಕೇಬಲ್ನ ಕ್ರಿಮ್ಪಿಂಗ್ ಮಾಡಬೇಕಾದ್ರೆ ನಾವು ಇದರಲ್ಲಿ ಟೋಟಲ್ ಬಂದ್ಬಿಟ್ಟು 4 ಸೆಟ್ ಆಫ್ ಕೇಬಲ್ಸ್ ಇರುತ್ತೆ. ಒಟ್ಟು 8 ನಂಬರ್ ಇರುತ್ತೆ. ಅದರಲ್ಲಿ ಕಾಂಬಿನೇಷನ್ ಬಂದ್ಬಿಟ್ಟು ಲ್ಯಾನ್ ಕೇಬಲ್ಗೆ ಆರೆಂಜ್ ವೈಟ್, ಆರೆಂಜ್, ಗ್ರೀನ್ ವೈಟ್, ಬ್ಲೂ ವೈಟ್, ಗ್ರೀನ್, ಬ್ರೌನ್ ವೈಟ್, ಬ್ರೌನ್, ಈ 8 ಕೇಬಲ್ನ ಈ ಥರ ಸೀರಿಯಲ್ ನಂಬರ್ ಪ್ರಕಾರ ಅರೇಂಜ್ ಮಾಡ್ಕೊಬೇಕು. ಸೇಮ್ ಆರ್ಡ್ರಲ್ಲಿ ಬರೋ ಥರ ಇಟ್ಕೊಬೇಕು. ಆಮೇಲೆ ಇದೆಲ್ಲ ಒಂದೇ ಲೆವೆಲ್ಗೆ ಇರೋ ಥರ ಕಟ್ ಮಾಡಿ ಈ ಥರ ಪೊಸಿಷನಿಂಗ್ ಮಾಡ್ಕೊಂಬಿಟ್ಟು ಇದು ಬಂದ್ಬಿಟ್ಟು ಇಂಟರ್ನೆಟ್ದು Cat 6 ಪಿನ್ನು. ಇದನ್ನು ಈ ರೀತಿ ಈ ರೀತಿ ಇನ್ಸರ್ಟ್ ಮಾಡಿ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಕಾಂಬಿನೇಷನ್ ಅದೇ ಥರ ಇದೆಯಾ ಅಂತ ಒಂದು ಸಲ ರೀಕನ್ಫರ್ಮ್ ಮಾಡ್ಕೊಬೇಕು. ನೋಡಿ, ಆರೆಂಜ್ ವೈಟ್, ಆರೆಂಜ್, ಗ್ರೀನ್ ವೈಟ್, ಬ್ಲೂ ವೈಟ್, ಗ್ರೀನ್, ಬ್ರೌನ್ ವೈಟ್, ಬ್ರೌನ್, ಸೇಮ್ ಕಾಂಬಿನೇಷನಲ್ಲಿ ಕಲರ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಇದರಲ್ಲಿ ಕ್ರಿಮ್ಪಿಂಗ್ ಟೂಲ್, ಇದರಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಟೆಲಿಫೋನ್ ಕೇಬಲ್ನ ಪಿನ್ ಮಾಡೋದು 6P, ಇನ್ನೊಂದು 8P ಬಂದ್ಬಿಟ್ಟು ಲ್ಯಾನ್ ಕೇಬಲ್ನ ಪಿನ್ ಮಾಡೋದು. ನಾವು ಇದು 8Pನ ಯೂಸ್ ಮಾಡಬೇಕು. ಕ್ರಿಮ್ಪಿಂಗ್ ಟೂಲ್ಗೆ ಇದನ್ನು ಏನು ಹೇಳಿ ಮೇಡಮ್, ನಾನು ಆಚೆ ಇದ್ದೀನಿ ಮೇಡಮ್. ನಾನು 5 ಕಿಲೋಮೀಟರ್ ಆಚೆ ಇದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡ್ಕೊಬೇಕು. ಇನ್ಸರ್ಟ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ಕೇಬಲ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಥರ ಇದರಲ್ಲಿ ಲಾಕ್ ಇರುತ್ತೆ. ಈ ಲಾಕು ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಪ್ರೆಸ್ ಮಾಡಿ ಈ ಥರ ಬಿಡಬೇಕು. ಆಗ ನಾವು ಕ್ರಿಮ್ ಮಾಡಿರೋದು ಅದಕ್ಕೆ ಟ್ಯಾಗ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ಒಂದು ಸಲ ಈ ಥರ ಓಕೆ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಓಕೆನಾ. ಆಮೇಲೆ ಇದಕ್ಕೆ ಒಂದು ಟೆಸ್ಟಿಂಗ್ ಕಿಟ್ ಇರುತ್ತೆ. ಆ ಟೆಸ್ಟಿಂಗ್ ಕಿಟ್ಟಿಂದ ಕೇಬಲು ಸರಿಯಾಗಿ ಕ್ರಿಮ್ಪ್ ಆಗಿದೆಯಾ ಅಂತ, ವರ್ಕಿಂಗಲ್ಲಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಬೇಕು. ಇದು ಬಂದ್ಬಿಟ್ಟು ಅದರ ಟೆಸ್ಟಿಂಗ್ ಯೂನಿಟ್ಟು. ಇದರಲ್ಲಿ ಕೇಬಲ್ನ ಇದು ನೋಡಿ, ಇದರಲ್ಲಿ ಈ ಕಡೆ ಎಂಡು ಆ ಕಡೆ ಎಂಡು 2 ಕೇಬಲ್ನ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಆನ್ ಮಾಡಿದ್ರೆ ಇಲ್ಲಿ ಎಲ್ಲ ಗ್ರೀನ್ ಬರುತ್ತೆ. ಎಲ್ಲ ಪಾಯಿಂಟು ಓಕೆ ಇದೆಯಾ ಅನ್ನೋದನ್ನು ಇದರಲ್ಲಿ ತೋರಿಸುತ್ತೆ. ಓಕೆನಾ. ಇನ್ನೊಂದು ಅಥವಾ 2 ಎಂಡು ಒಂದೇ ಕಡೆ ಇದ್ದರೆ ಇದನ್ನು ಯೂಸ್ ಮಾಡಬೇಕು. ಒಂದು ಎಂಡ್ ಈ ಕಡೆ ಇದೆ, ಇನ್ನೊಂದು ಎಂಡು ಆ ಕಡೆ ಇದೆ ಅಂದರೆ ಇದೊಂದು ರಿಮೋಟ್ ಡಿವೈಸ್ ಇರುತ್ತೆ. ಇದನ್ನು ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಪಾಯಿಂಟ್ ಇಲ್ಲಿ ಹಾಕಿ ಇನ್ನೊಂದು ಪಾಯಿಂಟ್ನ ಆ ಕಡೆ ಇದನ್ನು ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ಬೋದು. 2ರಲ್ಲೂ ಲೈಟ್ಸ್ ಬಂತು ಅಂದರೆ ವರ್ಕಿಂಗ್ ಓಕೆ ಇದೆ ಅಂತ ಅರ್ಥ.